ಬಣ್ಣ ನನ್ನ ಒಲವಿನ ಬಣ್ಣ. ಅಮ್ಮನ ಬಗ್ಗೆ ನೀವು ಸಿಂಪಲ್ ಆಗಿ ಹೇಳೋದಿದ್ರೆ ಅವರನ್ನ ಒಂದ್ಸರಿ ನೆನಪಿಸ್ಕೊಂಡು ಏನು ಹೇಳ್ತೀರಾ? ಅಮ್ಮನ ನೆನೆಸ್ಕೊಂಡೇ ಇರೋದು ದಿನನೇ ಇಲ್ಲ. ಅಂದರೆ ಸುಖ ದುಃಖ ಎಲ್ಲದರಲ್ಲೂ ನೆನ್ಪು ಮಾಡ್ಕೋತೀನಿ. ಅಂದರೆ ತುಂಬ ಖುಷಿ ಆದಾಗ ಎಲ್ಲ ಏನೋ ಒಂದು ತುಂಬ ಅಂದ್ಕೊಂಡಿರೋ ವಿಷಯ ಒಂದು ಅಕಂಪ್ಲಿಷ್ ಆದಾಗ ಅಯ್ಯೋ ಅಮ್ಮ ಇರಬೇಕಿತ್ತಲ್ವಾ ಇದನ್ನ ನೋಡೋಕ್ಕೆ ಅಥವಾ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಅನ್ಸೋದಿದೆ. ಅಮ್ಮ ನನ್ನ ತುಂಬ ಸ್ಟ್ರಾಂಗ್ ಮಾಡಿದ್ದಾರೆ. ಬಿಕಾಸ್ ಅಮ್ಮಂಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಈ ಹೆಣ್ಮಗುನ ನಾನು ಒಬ್ಳೆ ಬಿಟ್ಟು ಹೋಗಲೇಬೇಕಲ್ವಾ, ಒಬ್ಳೇ ಆಗ್ತಾಳಲ್ವಾ, ಆ ಹೆಣ್ಮಗು ಒಬ್ಳೇ ಅಂತ ಅವಳಿಗೆ ಅನ್ನಿಸ್ಲೇಬಾರ್ದು. ಸೊ ಬೀಯಿಂಗ್ ಅಲೋನ್ ಇಸ್ ಪವರ್ ಅನ್ನೋ ಒಂದು ಅಷ್ಟು ದೊಡ್ಡ ಪಾಠನ ನಮ್ಮ ತಾಯಿ ನಂಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಅಮ್ಮನ ನೆನಪಲ್ಲಿ ಯಾವಾಗಲೂ ಸದಾ ನಿಮ್ಮ ಜೊತೆಲಿ ಇಟ್ಕೋತೀರಾ? ಯಾವ ವಸ್ತುನ ಇಟ್ಕೊಂಡಿದ್ದೀರಾ? ಇದು ಅಮ್ಮನ ರಿಂಗೆ, ಇದು ರೂಬಿದು, ಮತ್ತೆ ಇದು ಕಿವಿದೂನು ಅಮ್ಮಂದೆ. ಮಾನ್ವಿತಾ, ಎಸ್ ಮ್ಯಾಮ್. ಅಮ್ಮ ಎಲ್ಲ ಆಗಿದ್ರು ನಿಮಗೆ, ಹೌದು ಅಲ್ವಾ? ಅಮ್ಮ ಅಂದರೆ ಅದು ಯಾರೇ ಆಗಲಿ ಪ್ರಪಂಚ, ಹೌದು ಅಲ್ವಾ? ಸೊ ಅಮ್ಮನ ಲಾಸು, ಈಗ ಅಮ್ಮನ ಹೇಗೆ ಅದರಿಂದ ಹೊರಗಡೆ ಬಂದಿದ್ದೀರಾ? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮ್ ಔಟ್ ಮ್ಯಾಮ್. ಅಷ್ಟು ಸುಲಭವಾಗಿ ಅದು ಐ ಥಿಂಕ್ ಆ ಟ್ರಾಮಾ ಅನ್ನೋದು ಅದು ಜೀವನ ಪರ್ಯಂತ ಇರುವಂಥ ಟ್ರಾಮಾ ಅದು. ತಂದೆ ಆಗಲಿ ತಾಯಿ ಆಗಲಿ ಅವ್ರನ್ನ ಕಳ್ಕೊಳ್ಳೋದು ಅಂತ ಹೇಳಿದ್ರೆ ಅದು ನಮ್ಮವ್ರನ್ನ ಕಳ್ಕೊಳ್ಳೋದು. ಅದು ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ನೀವು ಯಾರು ನಂಬ್ತೀರಾ ಅಂತ ಬಂದಾಗ ಯು ಕ್ಯಾನ್ ಓನ್ಲಿ ಟ್ರಸ್ಟ್ ಯುವರ್ ಓನ್ ಪೀಪಲ್, ವಿಚ್ ಇಸ್ ಯುವರ್ ಫಾದರ್ ಆ್ಯಂಡ್ ಮದರ್. ಇಡೀ ಪ್ರಪಂಚದಲ್ಲಿ ನಿಮ್ಮ ತಾಯಿಗೆ ಸಿಬ್ಲಿಂಗ್ಸ್ ಇದ್ರೂ ತಂದೆಗೆ ಸಿಬ್ಲಿಂಗ್ಸ್ ಇದ್ರೂ ಅವ್ರು ಯಾರು ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ. ಅದು ಐ ಥಿಂಕ್ ಆ ನಿಜನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದೇ. ಅಂದರೆ ಕೆಲವರು ಅಂಥ ಎಕ್ಸೆಪ್ಷನಲ್ ಕೆಲವರು ಇರ್ತಾರೆ. ಅಂದರೆ ಕೆಲವು ದೊಡ್ಡಮ್ಮಂದರು ದೊಡ್ಡಪ್ಪಂದರು, ಕೆಲವು ಚಿಕ್ಕಪ್ಪಂದರು ಚಿಕ್ಕಮ್ಮಂದರು, ಕೆಲವರು ಆಂಟಿ ಅಂಕಲ್ಸ್, ಎಲ್ಲರೂ ಅಂಥ ಎಕ್ಸೆಪ್ಷನಲ್ ಕೇಸಸ್ಗಳೂ ಇದ್ದೇ ಇರುತ್ತೆ. ಅಂದರೆ ಇವು ಪಾಪ ನನ್ನ ಸ್ವಂತ ತಂಗಿ ಹೋಗಿರೋದು ಅಥವಾ ಸ್ವಂತ ತಮ್ಮ ಹೋಗಿರೋದು. ಸೊ ಐ ಹ್ಯಾವ್ ಟು ಬಿ ದೇರ್ ಫಾರ್ ದ ಡಾಟರ್, ನಮ್ಮ ಮಗು ಥರನೇ. ಅಂದರೆ ನಾನು ನನ್ನ ಮಗಳಿಗೇನೋ ಸ್ಪೆಂಡ್ ಮಾಡ್ತೀನಿ ಎಷ್ಟೋ, ಪಾಪ ಅವಳಿಗೂ ಏನೋ ಪ್ರಾಬ್ಲಮ್ ಇದ್ದಾಗಲೇ ನಾವು ಕೊಡ್ಬೋದು. ಈ ಥರದ್ದೆಲ್ಲ ಯೋಚನೆ ಎಲ್ಲ ಇದೆಯಲ್ಲ, ಇಟ್ಸ್ ಲೈಕ್ ತುಂಬ ಕಡಿಮೆ ಜನ ಮಾಡೋದು. ಆ ಥರ ನೋಡೋಕೆ ಹೋದರೆ ನಮ್ಮ ಮಮ್ಮಿ ಅಕ್ಕ ಶಿ ವಾಸ್ ವೆರಿ ಸ್ವೀಟ್ ಎಲ್ಲ. ಅವರು ಫ್ಯಾಮಿಲಿ ಬಾಂಡಿಂಗ್ ಜಾಸ್ತಿ ಇತ್ತು ಅನ್ಸತ್ತಲ್ಲ ಈಗಲೂ? ನೀವು ಊರಿಗೆ ಹೋಗೋದು, ಹೌದು ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರ್ತೀರಾ ಅನ್ಸುತ್ತೆ ಒಂದು ಫಂಕ್ಷನ್ಸ್ ಇದ್ರು. ಸೊ ಅಮ್ಮನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರಿ? ಯಾಕಂದ್ರೆ ನೀವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಅಮ್ಮ ಜೊತೆಲಿ ಇರ್ತಿದ್ರು. ಹೌದು, ಮಾನ್ವಿತಾ ಪಕ್ಕ ಅಮ್ಮ, ಹೌದು ಹೌದು. ಮಾನ್ವಿತಾ ಇನ್ನೆಲ್ಲೋ ಹೋದ್ರು ಅಂದ್ರೆ ಅಮ್ಮ. ಹೌದು, ನೀವೇ ತುಂಬಾ ಸತಿ ಮೀಟ್ ಮಾಡಿದ್ದೀರಾ? ಯಾವಾಗ ನೋಡಿದ್ರು ಅಮ್ಮ, ನಿಮ್ಗಿಂತ ಜಾಸ್ತಿ ನಾವು ಅವ್ರ ಹತ್ರನೇ ಮಾತಾಡ್ತಾ ಇದ್ವಿ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ. ಫ್ರೀ ಇದಾರಾ, ಬಿಸಿ ಇದಾರಾ, ಏನ್ ಮಾಡ್ತಿದಾರೆ ಹಾಗಂತ ಕೇಳ್ತಾ ಇದ್ವಿ. ಸೊ ಅವರು ನಾವು ಐ ಆಮ್ ವೆರಿ ಸಾರಿ, ಬಟ್ ಹೇಗೆ ಅದರಿಂದ ಹೊರಗಡೆ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಮತ್ತೆ ಹೇಗೆ ಈಗಲೂ ಹೇಗೆ ನೆನಪಿಸ್ಕೊಳ್ತೀರಾ ಅಮ್ಮನ್ನ? ಅವರನ್ನ ನೆನಪು ಮಾಡದೇ ಇರುವಂತಹ ದಿನನೇ ಇಲ್ಲ. ಪ್ರತಿದಿನ ನನ್ನ ಪ್ರೇಯರ್ಸಲ್ಲಿ ನನ್ನ ಸುಖ ದುಃಖ ಎಲ್ಲದರಲ್ಲೂ ಶಿ ಇಸ್ ಅ ಪಾರ್ಟ್ ಆಫ್ ಇಟ್. ಅಂದರೆ ಖುಷಿ ಇದ್ದಾಗಲೂ ನಮ್ಮ ನೆನೆಸ್ಕೊತೀನಿ. ಅಂದರೆ ಇವು ಈ ದಿನ ಅಮ್ಮ ಇರಬೇಕಿತ್ತಲ್ವಾ, ಈ ಖುಷಿನ ಅವ್ರು ನೋಡ್ಬೇಕಿತ್ತಲ್ವಾ, ಈ ಖುಷಿನ ಅವ್ರು ಎಂಜಾಯ್ ಮಾಡ್ಬೇಕಾಗಿತ್ತಲ್ವಾ ಅಂತ. ಅಮ್ಮನ ನೆನೆಸ್ಕೊಂಡೇ ಇರೋದು ದಿನನೇ ಇಲ್ಲ. ಅಂದರೆ ಸುಖ ದುಃಖ ಎಲ್ಲದರಲ್ಲೂ ನೆನ್ಪು ಮಾಡ್ಕೋತೀನಿ. ಅಂದರೆ ತುಂಬ ಖುಷಿ ಆದಾಗ ಎಲ್ಲ ಏನೋ ಒಂದು ತುಂಬ ಅಂದ್ಕೊಂಡಿರೋ ವಿಷಯ ಒಂದು ಅಕಂಪ್ಲಿಷ್ ಆದಾಗ ಅಯ್ಯೋ ಅಮ್ಮ ಇರಬೇಕಿತ್ತಲ್ವಾ ಇದನ್ನು ನೋಡೋಕ್ಕೆ ಅಥವಾ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಅನ್ಸೋದಿದೆ. ಸಮ್ಟೈಮ್ಸ್ ತುಂಬ ದುಃಖ ಆದಾಗ ಅಯ್ಯೋ ಇದು ಅಮ್ಮ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗದೆ ಇರೋವಂಥ ದುಃಖ ಆದಾಗ ಆವಾಗ್ಲೂ ಬಿಕ್ಕಿ ಬಿಕ್ಕಿ ಅಳೋದಿದೆ. ಅಂದರೆ ತುಂಬ ಅಳ್ತೀನಿ ನಾನಂತೂ ಅಮ್ಮನ ನೆನೆಸ್ಕೊಂಡು. ಎಸ್ಪೆಷಲಿ ಅಂದರೆ ನಾವು ಅನ್ಸುತ್ತಿ ನಂಗೆ ಪ್ಯಾನಿಕ್ ಅಟ್ಯಾಕ್ಸ್ ಎಲ್ಲ ಆಗುತ್ತೆ. ಆವಾಗ ಅರುಣ್ ನನ್ನ ಜೊತೆ ಇಲ್ಲ ಅಂತ ಹೇಳಿದ್ರೆ ಐ ಥಿಂಕ್ ಅಷ್ಟೇ ನನ್ನ ಕತೆ. ಎಲ್ಲಾದರೂ ಹೋಗಿದ್ದಾಗ ಎಲ್ಲೇ ಅಂದರೆ ಏನೋ ಒಂದು ನೆನೆಸ್ಕೊಂಡು ಯಾರೋ ಒಬ್ರು ಹರ್ಟ್ ಮಾಡಿರ್ತಾರೆ, ಏನೋ ಒಂದು ಆಗಿರುತ್ತೆ. ಸೊ ಆವಾಗೆಲ್ಲ ಅತ್ತಾಗ ಅಮ್ಮ ಬರೋರು. ಅಂದರೆ ನಾನು ರೂಮಲ್ಲಿ ಏನೋ ಒಂದು ಆದಾಗ ಸಮಾಧಾನ ಮಾಡೋಕ್ಕೆ ಎಲ್ಲದಕ್ಕೂ. ಆ್ಯಂಡ್ ಅಮ್ಮ ಯಾವತ್ತೂ ನನಗೆ ಒಂದು ಮಾತು ಹೇಳ್ತಾಯಿದ್ರು, that's okay, like if people think that you have attitude ಆ ಥರ ಅಂದ್ಕೊಂಡ್ರೂ ಪರವಾಗಿಲ್ಲ, ಬಟ್ let people not take you for granted. It's better if people assume or even think that ಸ್ವಲ್ಪ ಗಟ್ಟಿಯಾಗೇ ಇರು.
ಅನ್ಕೊಳ್ಳಿ ಜನ ಏನು ಇವಳಿಗೆ ಕೊಬ್ಬ ಅಂತ ಅನ್ಕೊಳ್ಳೋದು ಪರವಾಗಿಲ್ಲ. ನನ್ನ ಮಗಳು ಈಸಿಯಾಗಿ ಮಾತಾಡ್ತಾಳೆ ಅಥವಾ ಈಸಿಯಾಗಿ ಸಿಗ್ತಾಳೆ ಮಾತಾಡೋಕ್ಕೆ, ಈಸಿಯಾಗಿ ಅವೈಲೇಬಲ್ ಇದ್ದಾಳೆ, ಆಕ್ಸೆಸಿಬಲ್ ಇದ್ದಾಳೆ ಅನ್ನೋ ನಂಗೆ ಟ್ಯಾಗ್ ಬೇಡ. ಇಟ್ಸ್ ಓಕೆ ಅನ್ಕೊಳ್ಳಿ, ದಟ್ಸ್ ಓಕೆ. ಹೆಣ್ಮಕ್ಳು ಹಾಗೆ ಇರಬೇಕು. ಒಂದು 4 ಸತಿ ಯೋಚನೆ ಮಾಡಬೇಕು, ಇವ್ರಿಗೆ ಹರ್ಟ್ ಮಾಡೋ ಮುಂಚೆನೋ ಅಥವಾ ಏನೋ ಒಂದು ಹೇಳಬೇಕಂತನೋ ಅಥವಾ ಏನೋ ಒಂದು. ಇವತ್ತು ನಾನು ಎಲ್ಲೇ ಹೋದ್ರೂ ನಾನು ನನ್ನ ಬಿಟ್ಕೊಡೋದೇ ಇಲ್ಲ. ಇವಳು ಏನು ಅನ್ಕೊಂಡಿದ್ದಾಳೆ, ಇವಳೇನು ಅನ್ಕೊಂಡಿದ್ದೆ ನಾನು. ನಾಟ್ ನೆಸೆಸರಿಲಿ ದಟ್ ನೀವೊಂದು ಅಂದರೆ ನಿಮ್ಮ ಸಕ್ಸಸ್ ಏನೇ ಇರ್ಬೋದು ಅಥವಾ ಅದು ಹೊರಗಡೆ ನೀವು ತೋರಿಸೋ ಔಟರ್ ವರ್ಲ್ಡಿಗೆ ತೋರಿಸೋ ಸಕ್ಸಸ್ ಏನೇ ಇರ್ಬೋದು, ಅಥವಾ ಜನ ನಿಮ್ಮನ್ನು ನೋಡೋದೇ ನೀವೇನು ತೋರಿಸ್ತೀರಾ ಅಷ್ಟು ಮಾತ್ರ ಜನರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಪರ್ಸ್ನಲ್ ಗ್ರೋತ್ ಅಂತ ಒಂದಿರುತ್ತೆ, ಆ ಪರ್ಸ್ನಲ್ ಸ್ಟ್ರಗಲ್ಸ್ ಅಂತ ಇರುತ್ತೆ. ಕೆಲವ್ರಿಗೆ ಆ ಸ್ಟ್ರಗಲ್ಗಳನ್ನು ಒಂದು ದಾಟಿ ಮುಂದೆ ಬರೋದೇ ಸಕ್ಸಸ್ ಆಗಿರುತ್ತೆ. ಸೊ ಅಮ್ಮ ಆಲ್ವೇಸ್ ಇಸ್ ಟು ಟೆಲ್ ಮೀ ದ್ಯಾಟ್ ಯಾವತ್ತೇ ನಿನಗೆ ಎಲ್ಲೇ ಲೋ ಅಂತ ಯಾರಾದರೂ ಫೀಲ್ ಮಾಡಿಸಿದ್ರೆ ಅಥವಾ ಓಕೆ ಇಫ್ ಯು ಎನಿ ಟೈಮ್ ಫೀಲ್ ದ್ಯಾಟ್ ಓಕೆ ದಿಸ್ ಇಸ್ ಇಟ್, ಇದೆ ಮುಗೀತು, ಇದಾದಮೇಲೆ ನನಗೇನೂ ಇಲ್ಲ ಅನ್ನೋ ಥರ ಯಾವಾಗ ಅನಿಸುತ್ತೆ ಆವಾಗೆಲ್ಲ ನೀನು ಸಾಲಿಟ್ಯೂಡಲ್ಲಿ ಒಬ್ಬಳೇ ನಿಂತು ಒಂದು ಸತಿ ಆ ದೇವ್ರನ್ನ ನೆನೆಸ್ಕೊಂಡು ಆಕಾಶ ನೋಡ್ಬಿಟ್ಟು ನೀನು ಯಾರು ಅಂತ ನೆನ್ಪು ಮಾಡ್ಕೊ. ನಿನಗೆ ನಿನ್ನ ಪವರ್ ವಾಪಸ್ ಸಿಗುತ್ತೆ ಆಯಿತಾ. ಆ್ಯಂಡ್ ಯುವರ್ ರೂಟ್ಸ್ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಮೈ ರೂಟ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್. ಓಕೆ, ನಾನು ಎಲ್ಲೇ ಹೋದ್ರೂ ನನಗೆ ಈ ಕಡೆ ಬಿದ್ದರೆ ಐ ನೋ ಇವತ್ತು ನಮ್ಮ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಬಟ್ ನಮ್ಮ ತಂದೆ ತಾಯಿ ಬಿಟ್ಟು ಹೋಗಿರೋ ಒಂದು ಫ್ಯಾಮಿಲಿ ಇದೆ ನನಗೆ ಆಯಿತಾ. ಕಲಿಸಿರೋ ಅಂಥ ಸಂಸ್ಕಾರ ಇದೆ. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಇದೆ, ಎಲ್ಲರೂ ಇದ್ದಾರೆ ನನಗೋಸ್ಕರ ತುಂಬ ಜನ. ನಾನು ಗಳಿಸಿರೋ ಫ್ರೆಂಡ್ಸು ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಜೊತೆ ಇರೋ ಕೆಲವು ಫ್ರೆಂಡ್ಸ್ಗಳು, ಅವ್ರು ಯಾರೂ ಯಾವತ್ತೂ ನನ್ನ ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ಇದೆ ನನಗೆ. ಅಂದರೆ ನನಗೆ ತುಂಬ ಲಾಂಗ್ ಟರ್ಮ್ ಫ್ರೆಂಡ್ಸ್ಗಳು ಜಾಸ್ತಿ. ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟಿರೋರು ತುಂಬ ಜನ ಇದ್ದಾರೆ. ನನ್ನ ಜೊತೆ ಕೆಲಸ ಮಾಡ್ತಾ ಇರೋರು ತುಂಬ ವರ್ಷದಿಂದ ನನ್ನ ಟೀಮಲ್ಲಿರೋರು ತುಂಬ ಜನ ಇದ್ದಾರೆ. ಅವರೆಲ್ಲರ ನಂಬಿಕೆ ನಾನು ಉಳಿಸ್ಕೋಬೇಕು ಅಂತ. ಸೊ ಯಾರೇ ಒಬ್ಬರು ಏನೇ ಇಲ್ಲದೆ ಇರೋರು ನನ್ನ ಜೊತೆ ಮಾತಾಡಬೇಕಾದ್ರೂ ಅವ್ರ ಜೊತೆ ನಂದು ಒಂದೇ ಆ್ಯಟಿಟ್ಯೂಡ್ ಇರುತ್ತೆ ಮಾತಾಡೋ ರೀತಿ. ಎಲ್ಲ ಇದ್ದವರು ನನ್ನ ಜೊತೆ ಮಾತಾಡಬೇಕಾದ್ರೂ ಅವ್ರ ಹತ್ರನೂ ಮಾತಾಡೋದು ಒಂದೇ ರೀತಿ ಇರುತ್ತೆ. ನನ್ನ ಕಣ್ಣಲ್ಲಿ ಎಲ್ಲರೂ ಒಂದೇ. ನನಗೇನಂತ ಹೇಳಿದರೆ ಅವ್ರ ಗುಣ ತುಂಬ ಮುಖ್ಯ ಆಗುತ್ತೆ. ಎಲ್ಲ ಇದ್ದಾಗಲೂ ನೀನು ಇರ್ತೀಯ, ಏನು ಇಲ್ಲ ಅಂದಾಗಲೂ ನೀನು ಹಿಂಗಿರ್ತೀಯ. ಅಲ್ಲೇ ಅಲ್ವಾ ನಿಮ್ಮ ಕ್ಯಾರೆಕ್ಟರ್ ಕಾಣಿಸೋದು, ಅಲ್ಲೇ ಅಲ್ವಾ ನಿಮ್ಮ ಗುಣ ಕಾಣಿಸೋದು. ಸೊ ಫಾರ್ ಮೀ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನೀನೇನೋ 1000 ಕೋಟಿ ಆಸ್ತಿ ಮಾಡ್ಕೋ, ಇನ್ನೊಂದು ಮಾಡ್ಕೋ, ಮತ್ತೊಂದು ಮಾಡ್ಕೋ, ಆದರೆ ನೀನು ನಿನ್ನ ಗುಣ ಬಿಟ್ಕೊಟ್ಯಾ, ಐ ಆಮ್ ಸೋ ಸಾರಿ, ಬಟ್ ಅದು ನನ್ನ ಕಣ್ಣಿಗೆ ಅದು ಏನೂ ಇಲ್ಲ ಅನಿಸ್ಬಿಡುತ್ತೆ. ಸೊ ಫ್ಯಾಮಿಲಿ ನಿಮ್ಮ ಜೊತೆ ಇದೆ. ಎಸ್. ಸೊ ಅಮ್ಮನ ಮನೆ ಕಡೆ ಆಗ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಮನೆ ಕಡೆ ಆಗ್ಬೋದು, ಫ್ಯಾಮಿಲಿ ಯಾವಾಗಲೂ ಸಪೋರ್ಟಿಗೆ ಇರ್ತಾರೆ. ಹೌದು, ಖಂಡಿತ. ಎಸ್ಪೆಷಲಿ ನಮ್ಮ ಅಣ್ಣ ಮತ್ತು ಅತ್ತಿಗೆ ಮಂಗಳೂರಲ್ಲಿ ನಾನು ಅವ್ರನ್ನ ಮೆನ್ಷನ್ ಮಾಡಲೇಬೇಕು. ಅಮ್ಮ ಹೋಗಿದ್ದ ಟೈಮಿಂದನೂ ಈಗ ತನಕನೂ ನಮ್ಮ ಅನಂತಣ್ಣ ಮತ್ತು ಅಂಕಿತಾ ಅಂತ ನಮ್ಮ ಅತ್ತಿಗೆ, ಸೊ ಅವರಿಬ್ರು ತುಂಬ ಸಪೋರ್ಟಿವ್. ಆ್ಯಂಡ್ ಅಣ್ಣ ಅಂತೂ ನಂಗೆ ಬಿಸ್ನೆಸ್ ವಿಷಯದಲ್ಲಿ ತುಂಬ ಮೋಟಿವೇಟ್ ಮಾಡ್ತಾರೆ. ಇಲ್ಲ, ನಮ್ಮ ದೊಡ್ಡಪ್ಪನ, ನನ್ನ ಕಸಿನ್ ಬೇಸಿಕ್ಲಿ. ಸೊ ಐ ಆಮ್ ಓನ್ಲಿ ಡಾಟರ್, ಲೈಕ್ ನಂಗೆ ಸಿಬ್ಲಿಂಗ್ಸ್ ಇಲ್ಲ. ಸಿಬ್ಲಿಂಗ್ಸ್ ಇಲ್ಲ, ಐ ಆಮ್ ದ ಓನ್ಲಿ ಡಾಟರ್. ಸೊ ಒಬ್ವಿಯಸ್ಲಿ ನಮ್ಮ ಕಸಿನ್ಸ್ ಅವ್ರು ಇವ್ರನ್ನ ನೋಡೇನೆ ನಮಗೊಂದು ಸ್ವಲ್ಪ ಸ್ಟ್ರೆಂತು ಆ ಥರದ್ದೆಲ್ಲ. ಸೊ ಐ ಥಿಂಕ್ ಆ ವಿಷಯದಲ್ಲಿ ಐ ಥಿಂಕ್ ಫ್ಯಾಮಿಲಿ. ಯು ಆರ್ ವೆರಿ ಲಕ್ಕಿ ಗರ್ಲ್. ಸೊ ಅಮ್ಮನ ಬಗ್ಗೆ ನೀವು ಹೇಳಿದ್ದು ನಾನೇ ಸ್ವಲ್ಪ ಎಮೋಷನಲ್ ಆದೆ. ಅಮ್ಮನ ಅಟ್ಯಾಚ್ಮೆಂಟೇ ಹಾಗೆ ಅಲ್ವಾ? ಹೌದು, ಬಟ್ ಅಮ್ಮ ನನ್ನ ತುಂಬಾ ಸ್ಟ್ರಾಂಗ್ ಮಾಡಿದ್ದಾರೆ. ಬಿಕಾಸ್ ಅಮ್ಮಂಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಈ ಹೆಣ್ಮಗುನ ನಾನು ಒಬ್ಳೆ ಬಿಟ್ಟು ಹೋಗ್ಲೇಬೇಕಲ್ವಾ. ಅಂದರೆ ಅವಳು ಮದುವೆ ಆಗಿ ಇನ್ನೊಂದು ಮನೆಗೆ ಹೋದಾಗ್ಲೂ ಅವಳು ಒಬ್ಳೇ ಆಗ್ತಾಳಲ್ವಾ. ಆ ಹೆಣ್ಮಗು ಒಬ್ಳೇ ಅಂತ ಅವಳಿಗೆ ಅನ್ನಿಸ್ಲೇಬಾರ್ದು. ಸೊ ಬೀಯಿಂಗ್ ಅಲೋನ್ ಇಸ್ ಪವರ್ ಅನ್ನೋ ಒಂದು ಅಷ್ಟು ದೊಡ್ಡ ಪಾಠನ ನಮ್ಮ ತಾಯಿ ನಂಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಪವರ್ಫುಲ್ ವುಮನ್ ಮಾಡಿ. ಎಸ್, ನಿಮ್ಮನ್ನ ರೆಡಿ ಮಾಡಿ ಹೋಗಿದ್ದಾರೆ ಅವರು. ಹೌದು, ಇವತ್ತು ನನಗೆ ಎಲ್ಲೂ ಯಾರ ಹತ್ರ ಮಾತಾಡಕ್ ಬಿಟ್ರು ನಂಗೆ ಭಯ ಇಲ್ಲ ಮ್ಯಾಮ್. ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾನು ಎಷ್ಟು ಮಾತಾಡಬೇಕು, ಹೆಂಗೆ ಮಾತಾಡಬೇಕು. ನಾನು ಯಾರನ್ನೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ, ಬಟ್ ನಾನು ಡಿಸ್ರೆಸ್ಪೆಕ್ಟ್ನ ನಾನು ತಡ್ಕೊಳ್ಳಲ್ಲ. ಬಟ್ ಯಾವತ್ತೇ ಒಂದು ಮನುಷ್ಯನ ಕಾಮ್ನೆಸ್ ಇದೆಯಲ್ಲ, ಅಂದರೆ ಈಗ ಯಾರೋ ಒಬ್ಬ ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾದಾಗಲೂ ನೀವೊಂದು ಕಾಮ್ ಆಗಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀರಾ. ಸೊ ಅಲ್ಲಿ ನಿಮ್ಗೆ ನಿಜವಾದ ಪವರ್ ಗೊತ್ತಾಗುತ್ತೆ. ನಾನು ಈ ಥರ ಎಷ್ಟೋ ಸಿಚುವೇಶನ್ಗಳನ್ನ ಬರೀ ಒಂದು ಸ್ಮೈಲಲ್ಲಿ ಹ್ಯಾಂಡಲ್ ಮಾಡಿದ್ದೀನಿ. ಎಷ್ಟೋ ವಿಚಾರ ಬಂದಾಗ ಹೇಳಲೇಬೇಕು ಅಂತ ಅನಿಸಿದಾಗ ಎಷ್ಟೋ ಜನರಿಗೆ ರಿಯಾಲಿಟಿ ಚೆಕ್ ಕೂಡ ಕೊಟ್ಟಿದ್ದೀನಿ. ಲೈಕ್ ಐ ಹ್ಯಾವ್ ಹೆಲ್ಡ್ ಮಿರರ್ ಲೈಕ್ ದಿಸ್, ಲೈಕ್ ಸೊ ಸಾರಿ ಬಾಸ್, ಬಟ್ ದಿಸ್ ಇಸ್ ನಾಟ್ ವಾಟ್ ಇಟ್ ಈಸ್ ಅನ್ನೋ ಥರ. ಆ್ಯಂಡ್ ನನಗೂ ಎಷ್ಟೋ ಜನ ರಿಯಾಲಿಟಿ ಚೆಕ್ ಕೂಡ ಕೊಟ್ಟಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಟು ದೋಸ್ ಪೀಪಲ್, ಸೊ ಅಮ್ಮ ಅಂದ ತಕ್ಷಣನೇ ನಿಮಗೆ
ತಕ್ಷಣ ನೆನಪಾಗ ಅಂತ ಆ ಮಧುರ ಕ್ಷಣಗಳು, ಮೆಮೊರಬಲ್ ಮೂಮೆಂಟ್ಸ್ ಒಂದೆರಡು ಮೂರೇ ಹೇಳ್ತೀರಾ? ನಮ್ಮ ತಾಯಿ ನನಗೋಸ್ಕರ ಚಿಕ್ಕ ವಯಸ್ಸಲ್ಲಿ ಹಾಡ್ತಾ ಇದ್ದಿದ್ದ ಹಾಡುಗಳು. ಸೊ ನನಗೆ ಯಾವತ್ತೂ ಏನು ಮಲಗಿಸ್ಬೇಕು. ಲೈನ್ಗಳು ಹೇಳಿ. ಬಣ್ಣ ನನ್ನ ಒಲವಿನ ಬಣ್ಣ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಸಾಂಗ್ ಹೇಳ್ತಾ ಇದ್ರಾ? Yes. ಓಕೆ, ಇದು ಅವ್ರು ವಿಷ್ಣುವರ್ಧನ್ favorite- ಅಭಿಮಾನಿಯಾಗಿದ್ರು ಹೌದು, ಅನ್ಸುತ್ತೆ. ಹೌದು, ಹೌದು. ಇದು ಅವ್ರ ಫೇವ್ರೇಟ್ ಹಾಡು ಬಂಧನ ಸಿನಿಮಾದು. ಈ ಹಾಡು ಹಾಡ್ಕೊಂಡೆ ಅವ್ರು ನನ್ಗೆ ಮಲಗಿಸ್ತಾ ಇದ್ದಿದ್ದು. ನನಗೆ ರೀಸೆಂಟ್ ಆಗಿ ಸುಹಾಸಿನಿ ಮೇಡಮ್ ಮೊನ್ನೆ ಸಿಗ್ದಾಗ್ಲೂ ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಮ್ಯಾಮ್ ನಿಮ್ ಹಾಡು ವಾಸ್ ಮೈ ಲಲಬಾಯ್. ಅಲ್ವಾ, ನಾನು ನೀವ್ ಹೇಳ್ಬೇಕಾದ್ರೆ ಯಾವ್ದೋ ಒಂದು ಲಾಲಿ ಹಾಡು ಹೇಳ್ತೀರಾ ಅನ್ಕೊಂಡೆ, ಸಡನ್ ಆಗಿ ನಮ್ಗೂ ಖುಷಿ ಆಯ್ತು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಲಲಬಾಯ್ ಆಗಿ ಹಾಡ್ತಾ ಇದ್ರು. ಬಟ್ ದಟ್ ಸಾಂಗ್ ವಾಸ್ ಲೈಕ್ ಒಂದ್ ಮಕ್ಳಿಗೂ ಹಾಡೋ ತರ ಹಾಡೋದು. ಆಗಿನ ಸಾಂಗ್ಗಳೇ ಆಗಿತ್ತು ಆಕ್ಚುಲಿ. ಸೊ ಅದೊಂದು ಹಾಡು ಯಾವತ್ತು ನಾನು ನೆನ್ಸ್ಕೋತೀನಿ. ಮೈ ಫೇವ್ರೆಟ್ ಸಾಂಗ್ ಅದು. ಬೇರೆ ಇನ್ಯಾವ್ದಾದ್ರು ಹಾಡುಗಳು? ಕತೆಗಳು. ಅಂಡ್ ನಮ್ಮ ತಾಯಿ ನನಗೆ ಕಾನ್ಸ್ಟೆಂಟ್ಲಿ ನನಗೆ ಎಷ್ಟೋ ವಿಷಯದಲ್ಲಿ ನನ್ನ ಏನೇ ಅವ್ರ ಹತ್ರ ಕಂಪ್ಲೇಂಟ್ ತಗೊಂಡ್ಬಂದ್ರು, ಅಂದ್ರೆ ಸ್ಕೂಲಲ್ಲಿ ಹಿಂಗಾಯ್ತು, ಕಾಲೇಜಲ್ಲಿ ಹಿಂಗಾಯ್ತು, ಸೆಟ್ಸಲ್ಲಿ ಹಿಂಗಾಯ್ತು, ಏನೇ ಹೇಳಿದ್ರು ನಮ್ಮ ತಾಯಿ ಫಸ್ಟ್ ನೀನೇನ್ ತಪ್ಪು ಮಾಡಿದೆ ಅಂತ ಕೇಳೋರು ನನಗೆ. ಹೌದಾ? ಎಸ್. ಅಂದ್ರೆ ಅವ್ರು ಯಾವತ್ತೂ ಒಂದು ಅಜ್ಜಿ ಕತೆ ಹೇಳೋರು. ಅದು ಸಿನಿಮಾನೂ ಆಗಿರೋ ಒಂದು ಕತೆ ಇದೆ. ಅಂದ್ರೆ ತುಂಬಾ ಓವರ್ಲಿ ಅವ್ರ ಮಕ್ಳನ್ನ ಪ್ಯಾಂಪರ್ ಮಾಡಿ ಬೆಳೆಸ್ತಾರಲ್ವಾ. ಅಂದ್ರೆ ಅವ್ರೇನೇ ತಪ್ಪು ಮಾಡಿದ್ರು ನನ್ನ ಮಗ ಮಾಡಿದ್ ಸರಿನೇ, ನನ್ನ ಮೊಮ್ಮಗ ಮಾಡಿದ್ ಸರಿನೇ, ನನ್ನ ಮೊಮ್ಮಗಳು ಮಾಡಿದ್ ಸರಿನೇ ಅಂತ ಬೆಳೆಸೋರು. ಒಂದು ಅಜ್ಜಿ ಮತ್ತೆ ಮೊಮ್ಮಗನ ಕತೆ, ಅದನ್ನ ಲೀಲಾವತಿ ಮೇಡಮ್ ಅವರು ಪ್ಲೇ ಮಾಡಿರೋ ಒಂದು ರೋಲ್ ಅದು. ಮಗ ಏನೇ ಮೊಮ್ಮಗ ಏನೇ ತಪ್ಪು ಮಾಡಿದ್ರು ಅವರು ಸಾಥ್ ಕೊಟ್ಟು ಒಂದಿನ ಒಂದು ದೊಡ್ಡ ಕ್ರಿಮಿನಲ್ ಆಗಿ ಅವನಿಗೆ ನೇಣು ಹಾಕೋ ಒಂದು ಸ್ಥಿತಿ ಬಂದಾಗ, ಕೊನೆ ಆಸೆ ಏನು ನಿಂದು ಅಂತ ಕೇಳಿದಾಗ ನಮ್ಮ ಅಜ್ಜಿನ ನೋಡ್ಬೇಕು ಅಂತ ಅಜ್ಜಿ ಬಂದು ಅಳ್ತಾರೆ. ಅವ್ರ ಗೋಳೆಲ್ಲ ತೋಡ್ಕೋತಾರೆ. ಅಯ್ಯೋ ನನ್ನ ಮೊಮ್ಮಗನ ಈ ಪರಿಸ್ಥಿತಿಯಲ್ಲಿ ನೋಡದ್ನ. ಮೊಮ್ಮಗ ಒಂದು ಮಾತು ಹೇಳ್ತಾರೆ, ನಂಗೆ ಚಿಕ್ಕ ವಯಸ್ಸಿಂದನೂ ನಾನು ತಪ್ಪು ಮಾಡಿದಾಗ ನೀನು ನನ್ನ ಕರೆಕ್ಟ್ ಮಾಡಿ ಬೆಳೆಸಿದ್ರೆ ಇವತ್ತು ನಾನು ಈ ಪರಿಸ್ಥಿತಿಲಿ ನಾನು ಇರ್ತಿರ್ಲಿಲ್ಲ. ನಾನು ಏನೇ ತಪ್ಪು ಮಾಡಿದ್ರು ನೀನು ಅವ್ನು ಕತ್ಕೊಂಡು ಬಂದ್ನ, ಸಬಾಷ್ ಮಗನೇ. ಮಾರಲ್ ಆಫ್ ದಿ ಸ್ಟೋರಿ ಅವರು ನಿಮಗೆ ಕತೆ ಮೂಲಕ ಹೇಳ್ತಾ ಇದ್ರು. ಹೌದು, ಒಳ್ಳೊಳ್ಳೆ ಕತೆಗಳು ನಮ್ಮ ತಾಯಿ ಹೇಳೋರು ನನಗೆ. ಸೊ ಮೈ ಪೇರೆಂಟ್ಸ್ ಹ್ಯಾವ್ ಆಲ್ವೇಸ್ ಬಾಟ್ ಮಿ ಅಪ್ ಲೈಕ್ ಯು ಹ್ಯಾವ್ ಒಂಥರ ರೈಟಿಯಸ್ ಹಂಗಿರ್ಬೇಕು ಅನ್ನೋ ಥರದಲ್ಲೇ. ಸೊ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ದಟ್ ಐ ವಿಲ್ ಆಲ್ವೇಸ್ ಚೆರಿಶ್. ನನ್ನ ಏನು ಅಮ್ಮನ ನೆನಪಲ್ಲಿ ಯಾವಾಗಲೂ ಸದಾ ನಿಮ್ ಜೊತೆಲಿ ಇಟ್ಕೋತೀರಾ? ಯಾವ ವಸ್ತುನ ಇಟ್ಕೊಂಡಿದ್ದೀರಾ? ಇದು ಅಮ್ಮನ್ ರಿಂಗೆ, ಇದು ರೂಬಿದು. ಮತ್ತೆ ಇದು ಕಿವಿದು ಅಮ್ಮಂದೆ. ನಾನು ಅನ್ಕೊಂಡೆ ಇಷ್ಟು ಹಳೆ ಡಿಸೈನ್ ಇಂದು ಇಯರಿಂಗ್ ಹಾಕಿದಾರಲ್ಲ ಏನು ಅಂತ ಕೇಳ್ಬೇಕು ಅನ್ಕೊಂಡೆ. ಅಮ್ಮಂದ? ಹೌದು, ನಮ್ಮ ತಾಯಿಯವ್ರದ್ದು. ಇದನ್ನ ಅವ್ರು ವಜ್ರಾ ಕುಟಿಕ್ ಅಂತ ಕರೀತಾರೆ ಆಕ್ಚುಲಿ. ನಮ್ಮ ಕೊಂಕಣಿನಲ್ಲಿ. ನಮ್ಮ ತಾಯಿಗೆ ಅದೊಂದು ಆಸೆ. ನನ್ಗೆ ಯಾವಾಗಿಂದ ಕೆಲಸ ಸಿಕ್ಕಿತ್ತು ಆವಾಗೆಲ್ಲ ನಮ್ಮ ಮಮ್ಮಿ ನಂಗೆ ಮಕ್ಕಿಗೆ ವಜ್ರ ಕುಟಿಕ್ ಕರಿಸಿ ಅನ್ನೋರು. ಅಂದ್ರೆ ನಂಗೊಂದು ವಜ್ರದ್ದು ಒಲೆ ಮಾಡ್ಸು ದಿನ ಹಾಕೊಳಕ್ಕೆ ಅಂತ. ನೀವು ಮಾಡಿಸ್ಕೊಟ್ಟಿದ್ರ? ಹೌದು. ಅಮ್ಮಂಗ್ ಕೊಟ್ಟಿದ್ದು ನೀವು ಗಿಫ್ಟ್ ನಿಮ್ಮ ಅರ್ನಿಂಗ್ ಅಲ್ಲಿ? ಹೌದು. ಅವ್ರು ಕೊಟ್ಟಿದ್ ಯಾವ್ದಾದ್ರು ಗಿಫ್ಟ್ಸ್ ಇದೆಯಾ ಅದೇ ತರ? ಅಯ್ಯೋ, ಅವ್ರಂತೂ ತುಂಬಾ ಗಿಫ್ಟ್ಸ್ ಗಳು ಕೊಟ್ಟಿದ್ದಾರೆ ನನಗೆ. ನನಗೆ ಕೊಟ್ಟಿರೋ ಜೀವನನೇ ಒಂದು ಗಿಫ್ಟ್. ಏನಾರು ಮುದ್ದಾಗಿ ಏನಾರು ಕರಿತಿದ್ರಾ? ತರ್ಲೆ ಅಂತ ಮಾಡ್ಬೇಕಾದ್ರೆ ತುಂಬಾ ಹೆಸರಿದೆ ನನಗೆ. ಏನೇನ್ ಕರಿತಾ ಇದ್ರು ಮನ್ವಿತಾ? ಪುಕುಚು ಅಂತ ಕರೀತಾರೆ, ಆಮೇಲೆ ಅಮ್ಮು ಅಂತ ಕರೀತಾರೆ, ಗೊಂಡು ಅಂತ ಕರೀತಾರೆ, ಆಮೇಲೆ ಬುಳ್ಳಿ ಅಂತ ಕರೀತಾರೆ. ತುಂಬಾ ಹೆಸರುಗಳು. ಮೈ ಹಸ್ಬೆಂಡ್ ಆಲ್ಸೋ ಕಾಲ್ಸ್ ಮೀ ವಿತ್ ದೋಸ್ ನೇಮ್ಸ್ ಓನ್ಲಿ ಆಕ್ಚುಲಿ. ಅವ್ರ ನೆನಪಿಗೆ ಒಂದು ಅವರ ನೆನಪು ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಯಾವಾಗ್ಲೂ ಖುಷಿ ನಿಮಗೆ ಅಮ್ಮನ್ ನೆನಪಿಸ್ಕೋತಾ ಇದ್ರೆ? ಹೌದು, ಖಂಡಿತ. ಓಕೆ, ನಿಮ್ಮ ಅಮ್ಮ ಪ್ರಿಪೇರ್ ಮಾಡ್ತಿದ್ದಂತ ಫುಡ್ ಯಾವ್ದಾದ್ರು ಕಲ್ತ್ಕೊಂಡಿದ್ದೀರಾ ಅಥವಾ ಅವರು ಇನ್ನೂ ಯಾವ್ದಾದ್ರು ಫೇವ್ರೆಟ್ ಫುಡ್ ಹಂಗೇನಾದ್ರು ಇದೆಯಾ? ಆಕ್ಚುಲಿ ಅವ್ರದ್ದೊಂದು ರೆಸಿಪಿ ಬುಕ್ ಇತ್ತು ಮ್ಯಾಮ್, ಅದು ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲೂ ಕಳ್ದೋಗ್ಬಿಟ್ಟಿದೆ. ಅದೊಂದು ಎಷ್ಟು ಹುಡುಕಿದ್ರು ಸಿಕ್ತಿಲ್ಲ ನನಗೆ. ಬಟ್ ಅಮ್ಮ ಮಾಡ್ತಿದ್ದಿದ್ದು ಎಲ್ಲ ಅಡುಗೆ ಎಷ್ಟು ನೆನ್ಪು ಮಾಡ್ಕೊತಿರ್ತೀನಿ ಅಂದ್ರೆ. ಬಟ್ ನನಗೆ ಒಳ್ಳೆ ನಮ್ಮ ಅತ್ತೆ ಆ ನೆನಪನ್ನ ಯಾವತ್ತು ಅವರು ಅಂದ್ರೆ ಅದು ವಾಪಸ್ ಬರಕ್ ಬಿಡೋದೇ ಇಲ್ಲ. ಊಟ ತಿಂಡಿ ವಿಷಯದಲ್ಲಿ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು, ವೆಜ್ ಊಟ ಎಲ್ಲ. ನಮ್ಮ ಅತ್ತೆನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಅತ್ತೆ ತುಂಬಾ ಸ್ವೀಟ್, ಶಿ ಇಸ್ ಲೈಕ್ ಅ ಫ್ರೆಂಡ್. ನಾವು ಅವ್ರು ಇಲ್ಲಿ ಬಂದಿದ್ದಾಗೆಲ್ಲ ನಾನು ಅವ್ರನ್ನ ಸೋನಾ ಸ್ಟೀಮ್ಗೆಲ್ಲ ಕರ್ಕೊಂಡು ಹೋಗ್ತೀನಿ. ಅವರು ಶಿ ಲವ್ಸ್ ಚಾಟಿಂಗ್, ಶಿ ಇಸ್ ಲೈಕ್ ಅ ನೈಸ್ ಚಾಟರ್ ಬಾಕ್ಸ್. ಶಿ ಇಸ್ ಲೈಕ್ ವೆರಿ ಚಾಟಿ. ಅವ್ರಿಗೆ ಖುಷಿ, ಅವ್ರಿಗೆ ಮಾತಾಡೋದಂದ್ರೆ ಖುಷಿ. ಅತ್ತೆ ಜೊತೆ ಹೇಗಿದೆ ನಿಮ್ ಸಂಬಂಧ? ಅಂದ್ರೆ ಫ್ರೆಂಡ್ಸ್ ತರ ಇದೀರಾ? ಫ್ರೆಂಡ್ಸ್ ತರ. ಅಂಡ್ ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ವಿತ್ ಹರ್, ವಿಚ್ ಶಿ ಲೈಕ್ಸ್, ಅಂಡ್ ಶಿ ಇಸ್ ಆಲ್ಸೋ ವೆರಿ ಸ್ಟ್ರೇಟ್ ಫಾರ್ವರ್ಡ್ ವಿತ್ ಮೀ. ನೀವು ಮೈಸೂರಿಗೆ ಹೋದಾಗ ಏನ್ ಮಾಡ್ತೀರಾ? ಅತ್ತೆ ಜೊತೆ ಅಡಿಗೆ ಮಾಡಿರ್ತಾರೆ. ಹೌದು, ಪಾಪ ಅವರು ಅರುಣ್ಗಿಂತ ಜಾಸ್ತಿ ನನ್ಗೆ ಅಡಿಗೆ ಮಾಡಿಟ್ಟಿರ್ತಾರೆ. ಕೇಳ್ತಾರೆ ನನಗೆ ಏನ್ ಬೇಕು ನಿನ್ಗೆ, ಆಮೇಲೆ ಪತ್ರೊಡೆ, ಅದು ಇದು, ಜೀಗುಜ್ಜೆದು, ಬೋಂಡ, ಏನೇನೋ. ನನ್ನ ಮೈಸೂರಿಗೆ ಹೋಗ್ತಿದ್ದೀನಿ ಅಂದ್ರೆ
ಒಂದ್ ವಾರ ಪ್ರಿಪೇರ್ ಆಗಿರ್ಬೇಕು ನಾನು ಡಯಟ್ ಎಲ್ಲ ಸೈಡ್ ಸೈಡಿಗೆ ಇಟ್ಬಿಟ್ಟು ಫುಲ್ ವೆಜ್ ಊಟ ಒಂದ್ ವಾರ, ಬಿಕಾಸ್ ಅವ್ರು ನಾನ್ ವೆಜ್ ತಿನ್ನಲ್ಲ ಅತ್ತೆ ಮಾವ ಇಬ್ರು. ಮಾವ ಒಂದೊಂದ್ಸತಿ ಇಲ್ಲಿ ಬಂದಾಗ ನಾನು ಏನಾದ್ರು ಮಾಡ್ಕೊಟ್ರೆ ಇಲ್ಲ, ಹಿ ಎಂಜಾಯ್ಸ್ ವಾಟ್ ಐ ಮೀನ್. ಬಟ್ ಅತ್ತೆ ಅಂತೂ ಶಿ ಇಸ್ ಲೈಕ್ ಅ ಪ್ಯೂರ್ ವೆಜಿಟೇರಿಯನ್. ಸೊ ಒಂದ್ ವಾರ ಹೇಗೆ ನೀವು ಮ್ಯಾರಿಡ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ? ನಮ್ ತಾಯಿ ನನ್ಗೆ ಯಾವತ್ತೂ ಅಂದ್ರೆ ಎಲ್ಲ ಟ್ರಿಪ್ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಮದ್ವೆ ಆದ್ಮೇಲೆ ಹೋಗು, ಗಂಡನ ಜೊತೆ ಎಲ್ಬೇಕಾದ್ರೂ ಹೋಗೋದು, ಒಂದು ಸ್ಟ್ಯಾಂಡರ್ಡ್ ಮಕ್ಳಿಗೆ ಹೇಳ್ತಾರಲ್ಲ, ಒಂದು ಸ್ಟ್ಯಾಂಡರ್ಡ್ ಸೆಂಟೆನ್ಸ್ ಏನಿದೆ. ಐ ಥಿಂಕ್ ಆಲ್ ದಟ್ ಅಮ್ಮ ಏನು ನಂದು ಟ್ರಿಪ್ಸ್ ಗಳೆಲ್ಲ ಕಾಲೇಜ್ ಟೈಮಲ್ಲೆಲ್ಲ ಕ್ಯಾನ್ಸಲ್ ಮಾಡಿ ಎಲ್ಲ ಇಟ್ಕೊಂಡಿದ್ರು. ಅದ ಪೆಂಡಿಂಗ್ ಟ್ರಿಪ್ಸ್ ಎಲ್ಲ ಆಲ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಪಾಪ ಅವ್ರ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾರೆ. ಅವರು ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಿದ್ರ ಅಮ್ಮ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಎಲ್ಲೇ ಹೋದ್ರು ಅಮ್ಮ ಜೊತೆನೆ ಹೋಗ್ಬೇಕಂತ, ಇಲ್ಲ ಅಂದ್ರೆ ನನ್ ಕ್ಲೋಸ್ ಫ್ರೆಂಡ್ಸ್ ಕೆಲವರು ಅಮ್ಮನಿಗೆ ಗೊತ್ತಿರ್ತಿದ್ರು. ಅಂಡ್ ಅಮ್ಮಂಗೆ ಹೇಗೆ ಅಂತ ಹೇಳಿದ್ರೆ ಫೇಕ್ ಫ್ರೆಂಡ್ಸ್ ಬೇಗ ಡಿಟೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ವಾ, ಫೇಸ್ ರೀಡರ್. ಯಾರಾದ್ರೂ ಒಳ್ಳೆ ಫ್ರೆಂಡ್, ನಾನು ಯಾರು ಕೆಲವ್ರ ವಿಷಯ ಹೆಂಗ್ ಹೇಳಿದಾರೆ ಹಂಗೆ ಆಗಿದೆ. ಅವ್ನ್ ನೋಡಿದ್ರೇನೆ ಗೊತ್ತಾಗುತ್ತೆ, ಅವ್ನ ಮುಖದಲ್ಲೇ ಬರ್ದಿದೆ ಅವ್ನ್ ಕನ್ನಿಂಗ್ ಅಂತ. ಅವರು ರಿಸಲ್ಟ್ ಹೇಳ್ಬಿಡ್ತಿದ್ರು, ಅವ್ನ ಮುಖದಲ್ಲೇ ಬರ್ದಿದೆ ಅವ್ನ್ ಕನ್ನಿಂಗ್ ಅಂತ. ನೀನ್ ತುಂಬಾ ಅವನಿಗೆ ಮೂವಿಗೆ ರೆಫರ್ ಮಾಡೋದು, ತುಂಬಾ ಅವನಿಗೆ ಪ್ರಮೋಟ್ ಮಾಡೋದು ಎಲ್ಲ ಮಾಡ್ತಿದ್ಯಾ ನೋಡು, ಅವನಂತೂ ನಿನ್ಗೆ ಗ್ರೇಟ್ಫುಲ್ ಆಗಿರೋದೇ ಇಲ್ಲ ನೋಡು ಅಂತ ಕೆಲವ್ರ ಬಗ್ಗೆ ಹೇಳಿರೋದಿದೆ. ಅದು ಹಂಗೆ ಆಗಿದೆ ಅದು. ಮಾನ್ವಿತಾ, ಅಮ್ಮನ ಬಗ್ಗೆ ನೀವು ಸಿಂಪಲ್ ಆಗಿ ಹೇಳೋದಿದ್ರೆ ಅವ್ರನ್ನ ಒಂದ್ಸರಿ ನೆನಪಿಸ್ಕೊಂಡು ಏನು ಹೇಳ್ತೀರಾ? ನಾನು ಮಗಳಾಗಿ ಮಗುವಾಗಿ ಏನೇನು ಕರ್ತವ್ಯಗಳನ್ನ ಮಾಡ್ಬೇಕು ಅದನ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ತುಂಬ ತರಲೆ ಕೆಲಸಗಳನ್ನು ಮಾಡಿದ್ದೀನಿ, ತುಂಬ ಗೋಳೈಕೊಂಡಿದ್ದೀನಿ. ಎಲ್ಲ ಮಕ್ಕಳು ಅಪ್ಪ ಅಮ್ಮಗೆ ಯಾವ ಥರ ಗೋಳೈಕೋತಾರೆ ಆ ಥರ ಗೋಳು ಹೊಯ್ಕೊಂಡಿದ್ದೀನಿ. ತುಂಬ ಪ್ರೀತಿನೂ ಮಾಡಿದ್ದೀನಿ. ಎಲ್ಲ ಥರದ್ದು ಒಂದು ಅನುಭವಗಳು ಆ ತಾಯಿ ಅನ್ನೋ ಒಂದು ಜೀವದ ಜೊತೆಗೆ ಅದೊಂದು ಆ ಬಾಂಡಿಂಗ್ ನಾವು ಶೇರ್ ಮಾಡಿದ್ದೀವಿ. ನನ್ನ ಕಡೆಯಿಂದ ನಾನು ಇಷ್ಟೇ ಹೇಳೋದು, ಯಾವತ್ತು ನನ್ನ ಜೊತೆ ಇರಿ. ನನಗೆ ಗೊತ್ತು ನೀವು ಎದ್ದೀರಾ ಜೊತೆಗೆ ಅಂತ, ನಾನು ಬಿಟ್ಟು ಎಲ್ಲೂ ಹೋಗ್ಬೇಡಿ. ಸೊ ನಿಮ್ಮಮ್ಮ ಸದಾ ನಿಮ್ಮನ್ನು ಲವ್ ಮಾಡ್ತಾರೆ ಬಿಡಿ. 100% ಅವ್ರು ನನಗೆ ಈಗಲೂ ಗೈಡ್ ಮಾಡ್ತಾರೆ. ನನಗೆ ಶಿ ಈಸ್ ವೆರಿ ಲೈಕ್, ಅಂದರೆ ಏನೇ ಇದ್ರೂ ನನ್ನ ಎಲ್ಲೂ ಬಿಟ್ಕೊಡದೆ ಇರೋ ಥರ ಗೈಡ್ ಮಾಡ್ತಾರೆ ನನ್ನನ್ನು. ಅಂದರೆ ನಾನು ಎಲ್ಲೇ ಒಂದು ಕಟ್ರೋಟಾಗಿ ಮಾತಾಡ್ತಿದ್ದೀನಿ ಅಂದರೆ ನಮ್ಮ ತಾಯಿ ತಲೆಗೆ ಹೊಡೆದ್ಬಿಟ್ಟು ಮಾತಾಡಿಸ್ತಾ ಇರೋದು ನನಗೆ ಅಂತ ಅನ್ಕೋ. ಹೌದು. ಆ್ಯಂಡ್ ನಾನು ಆ ಥರ ಇಲ್ಲೇ ಬೇಕು, ಅದ್ರ ಅಗತ್ಯ ಇದೆ, ಆಯಿತಾ. ಅಂದರೆ ನನಗಂತಲ್ಲ, ನಾನು ಎಲ್ರಿಗೂ ಹೇಳೋದಷ್ಟೇ. ಅಂದರೆ ನಿಮ್ಗೆ ಯಾವಾಗ ಅನಿಸುತ್ತೆ ದಟ್ ಒಂದು ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲ ಆದರೂ ನಾವು ಇಂಡಸ್ಟ್ರಿಗೆ ಬಂದಿದ್ದೀವಿ, ನೀವೇ ನೀವು ನಿಂತ್ಕೋಬೇಕು ಅಂತ ಇದ್ದಾಗ ಸ್ಟ್ರಾಂಗ್ ಆಗಿರಲೇಬೇಕು ನೀವು. ಇಟ್ಸ್ ಓಕೆ, ಅನ್ಕೊಳ್ಳೋರು ಅನ್ಕೋತಾರೆ, ಆಟಿಟ್ಯೂಡ್ ಅಂತ ಅನ್ಕೊಂಡ್ರು ಅನ್ಕೊಳ್ಳಿ, ಸ್ಟ್ರಾಂಗ್ ಆಗಿರಿ. ಓಕೆ, ಭಾಳ ಎಮೋಷನಲ್ ಸಂಗತಿಗಳ ಬಗ್ಗೆ ಮಾತಾಡಿದ್ವಿ. ಸೊ ನಿಮ್ಮನ್ನು ಸ್ವಲ್ಪ ಅಮ್ಮನ ಜೊತೆ ಇದ್ದಂಥ ಒಡನಾಟದ ಬಗ್ಗೆ ಎಲ್ಲ ನೆನಪಿಸಿದ್ವಿ. ಅದರಿಂದ ಆಚೆ ಬರೋಕ್ಕೆ ಸ್ವಲ್ಪ ಜೋವಿಯಲ್ ಕ್ವಶನ್ಸ್ ಅಥವಾ ಜೋವಿಯಲ್ ಥಿಂಗ್ಸ್ ಬಗ್ಗೆ ಮಾತಾಡೋಣ. ಡೆಫಿನೆಟ್ಲಿ ನಾವು ಭಾಳಷ್ಟು ವಿಷಯಗಳ ಬಗ್ಗೆ ಆಗಿಂದ ಮಾತಾಡ್ತಾನೆ ಇದ್ದೀವಿ ವಾಕ್ ಆ್ಯಂಡ್ ಟಾಕಲ್ಲಿ. ಸೊ ಈಗ ಒಂದಿಷ್ಟು ಜೋವಿಯಲ್ ಆಗಿ ಮಾತಾಡೋಣಪ್ಪ. ಖಂಡಿತ. ಸೊ ನಿಮ್ಮ ಇಷ್ಟ ಕಷ್ಟ, ನಿಮ್ಮ ಫೇವ್ರೇಟ್, ಯಾವುದು ಇಷ್ಟ ಇಲ್ಲದಿದ್ದು ಎಲ್ಲದ್ರ ಬಗ್ಗೆ ನಮಗೆ ಗೊತ್ತಾಗಬೇಕು. ಎಸ್. ಸೊ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಲೈಫ್ ಮಂತ್ರ ಏನು? ಅಂದರೆ ಪ್ರತಿ ಕ್ಷಣನೂ ತುಂಬ ಹೆಂಗೆ ಹೇಳಿ, ನನ್ನ ಲೈಫ್ ಮಂತ್ರ, ವಾಟ್ ಈಸ್ ಮೈ ಲೈಫ್ ಮಂತ್ರ? ನೀವು ಒಂದು ಎಷ್ಟು ಜೋವಿಯಲ್ ಆಗಿರ್ತೀರಾ. ಸೊ ಏನು ನಿಮ್ಮ ಲೈಫ್ ಮಂತ್ರ? ಐ ಥಿಂಕ್ ಆ ಕ್ಷಣಕ್ಕೆ ಬದುಕೋದಿದೆಯಲ್ಲ, ಅಂದ್ರೆ ತುಂಬಾ ಸಾವು ನೋವು ಎಲ್ಲ ನೋಡಾದ್ಮೇಲೆ ಜೀವನದಲ್ಲಿ ಒಂದ್ ಅರ್ಥ ಆಗಿರೋದಂದ್ರೆ ಆ ಸಮಯ ದೇವ್ ನಮ್ಗೆ ಏನ್ ಸಮಯ ಕೊಟ್ಟಿರ್ತಾರೆ ಆ ಸಮಯನ ತುಂಬಾ ಅಂದ್ರೆ ಜಾಸ್ತಿ ಯೋಚನೆ ಮಾಡದೆ ಬದುಕೋದು. ಅಂದ್ರೆ ತುಂಬಾ ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡದೆ ಬದುಕೋದಿದೆಯಲ್ಲ, ಐ ಥಿಂಕ್ ಅಂಡ್ ಐ ಟೇಕ್ ಇಟ್ ಈಸಿ. ಸೊ ಮಾನ್ವಿತಾ, ಈಗ ಹೇಳಿದ್ರಿ ನೀವು ಲೈಫ್ನ ಈಸಿಯಾಗಿ ನೀವು ಓವರ್ ಥಿಂಕ್ ಮಾಡಲ್ಲ ಎಲ್ಲ ಅಂದ್ರಿ. ನಿಮ್ಮ ಲೈಫಿನ ಮಂತ್ರನೇ ಅದಂತ ಹೇಳಿದ್ರಿ. ಟ್ರಾವೆಲ್ ಇಷ್ಟನಾ ನಿಮಗೆ? ಅಂದ್ರೆ ಐ ಡೋಂಟ್ ಓವರ್ ಥಿಂಕ್ ಇನ್ ಟರ್ಮ್ಸ್ ಆಫ್, ಅದ್ರೆ ನಂಗೆ ವ್ಯಾಲಿಡೇಷನ್ ಬೇಡ. ನನಗೆ ಯೂಶಲಿ ಒಂದು ನಾವು ಗ್ರೂಪ್ ಆಫ್ ಫ್ರೆಂಡ್ಸ್ ಮಾಡ್ಕೊಳ್ಳೋದೆ, ಯಾರೋ ನಮಗೆ 24 ಗಂಟೆ ಇಲ್ಲಪ್ಪ ನೀನ್ ಬೆಸ್ಟ್. ಸಿ ಯು ಶುಡ್ ಡೆಫಿನೆಟ್ಲಿ ಸರೌಂಡ್ ಯೋರ್ ಸೆಲ್ಫ್ ವಿತ್ ದ ಬೆಸ್ಟ್ ಪೀಪಲ್ ಹೂ ವಿಲ್ ಆಲ್ವೇಸ್ hype you up in a way that it will help you in your career and everything, but it shouldn't be like they're hyping you up in a wrong way. Andre it shouldn't be like adu one thin line ide, hype madakku provoke madakku difference gottillde ನೀವು ಒಂದು ಜೀವನ ಮಾಡ್ತಿರ್ತೀರಲ್ವಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು, that will lead to a lot of problems. Okay.
ಸೊ ನಮ್ಮನೇಲಿ ಏನು ಹೇಳ್ಕೊಟ್ಟಿರೋದು ನನಗೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಫ್ರೆಂಡ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬಳೇ ನಿನ್ ಕಂಪ್ನಿನ ನೀನ್ ಎಂಜಾಯ್ ಮಾಡೋದ್ ಕಲಿ ಅಂತ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ಸಿಬ್ಲಿಂಗ್ಸ್ ಇಲ್ದಿರೋ ಕಾರಣ ಸೊ ನನಗೆ ಆಟ ಆಡಬೇಕು ಅಂತೆಲ್ಲ ಅಂದಾಗ ಸೊ ನನ್ನನ್ನು ನಾನು ಯಾವ ತರ ಎಂಟರ್ಟೈನ್ ಮಾಡ್ಕೊಳ್ಳುವಂತ ಆಟಗಳು ಇರ್ತಾ ಇತ್ತು, ಪಜಲ್ಸ್ ಆಗ್ಲಿ ಅಥವಾ ಯಾವ್ದಾದ್ರು ಕ್ರಾಫ್ಟ್ ಆಗ್ಲಿ. ಸೊ ಈ ತರ ಆಕ್ಟಿವಿಟೀಸ್ ಅಲ್ಲೇ ನಮ್ಮ ತಾಯಿ ಜಾಸ್ತಿ ನನ್ನ ಇನ್ವಾಲ್ವ್ ಮಾಡ್ತಾ ಇದ್ರು. ಅಂದ್ರೆ ಸೌಂದರ್ಯ ಲಹರಿ ಕಲಿಯಕ್ಕೆ ಕಲ್ಸೋದು ಅಥವಾ ವೀಣೆ ಕಲಿಯಕ್ಕೆ ಕಳ್ಸೋದು. ಅಲ್ಲೇ ಕಂಪ್ಯೂಟರ್ ಸೆಂಟರ್ಸ್ ಎಲ್ಲ ಇರ್ತಾ ಇತ್ತು. ಸೊ ಅಲ್ಲಿ ಕಂಪ್ಯೂಟರ್ ಕ್ಲಾಸಸ್ಸಿಗೆ ಕಳಿಸೋರು, ಸಂಗೀತ ಕ್ಲಾಸಸ್ಸಿಗೆ ಕಳಿಸೋರು. ಸೊ ಈ ಥರ ನನಗೆ ಏನೇನು ಆಕ್ಟಿವಿಟೀಸ್ ಅಂದರೆ ಐ ಕ್ಯಾನ್ ಡೂ ವಿದೌಟ್ ಹ್ಯಾವಿಂಗ್ ಒನ್ ಗ್ರೂಪ್ ಆಫ್ ಫ್ರೆಂಡ್ಸ್ ಆ ಥರ. ಸೊ ಮೈ ಮಾಮ್ ಹ್ಯಾಸ್ ಆಲ್ವೇಸ್ ಪುಟ್ ಮೀ ಇನ್ ದೋಸ್ ಆಕ್ಟಿವಿಟೀಸ್. ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ನನಗೇನು ತುಂಬ ಫ್ರೆಂಡ್ಸು, ಒಂದು ಗ್ಯಾಂಗ್ ಮಾಡ್ಕೊಂಡು ಓಡಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ನನಗೆ ಒಂದು 3-4 ಜನ ಬೇಕೇ ಬೇಕು ಅಕ್ಕಪಕ್ಕ, ಆ ಥರ ಏನಿಲ್ಲ. ಆಮೇಲೆ ಲೋನ್ ವಾರಿಯರ್, ಐ ಲವ್ ದ್ಯಾಟ್. ಇಂಡಿಪೆಂಡೆಂಟ್ ವುಮನ್ ಅನ್ಬೋದಾ? ಹೌದು ಇಂಡಿಪೆಂಡೆಂಟ್ ವುಮನ್. ಹೌದು, ತುಂಬ ಜನ ಆ ಥರ ಗ್ಯಾಂಗ್ಸಲ್ಲಿ ಇರೋರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಬಟ್ ಅಂದರೆ ಐ ಡೋಂಟ್ ಲೈಕ್ ಹ್ಯಾವಿಂಗ್ ಟೂ ಮೆನಿ ಫ್ರೆಂಡ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ನನ್ನ ಜೊತೆ ಇರೋದು ಸ್ವಲ್ಪ ಕಷ್ಟನೇ, ಬಿಕಾಸ್ ಕೆಲವ್ರಿಗೆ ಬೋರಾಗಿ ಹೋಗ್ಬಿಡುತ್ತೆ. ಇವಳು ಏನಪ್ಪ ಇಷ್ಟೊಂದೆಲ್ಲ ಡಿಸಿಪ್ಲಿನ್ ಅನ್ನ ಬೋರಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಜನರಿಗೆ ಯಾವ ಥರ ಫ್ರೆಂಡ್ಸ್ ಬೇಕು ಅಂದರೆ ಮಜಾ ಮಾಡ್ತಾ ಇರಬೇಕು 24 ಗಂಟೆ ಆಲ್ ಆಫ್ ದಟ್. ಮೈ ಕೈಂಡ್ ಆಫ್ ಮಜಾ ಇಸ್ ಡಿಫ್ರೆಂಟ್. ಮೈ ಕೈಂಡ್ ಆಫ್ ಮಜಾ ಇಸ್ ಹೆಲ್ದಿ ಕುಕಿಂಗ್, ಗೋಯಿಂಗ್ ಟು ದ ಜಿಮ್, going to some nice classes like dance classes or any of this Pilates or something like that, reading good books, listening to good music, chilling. ಟ್ರಾವೆಲ್ ಮಾಡ್ತೀರಾ? Yeah, and traveling of course. ಏನು ಟ್ರಾವೆಲ್ ಅಂದರೆ ಎಲ್ಲಾದರೂ ಹೋಗ್ತಾ ಇರ್ತೀರಾ ಅವಾಗವಾಗ? ಯಾವ ಥರ ಏನು? Yeah, I love nature. ನಂಗೆ ಮೌಂಟೇನ್ಸ್ ಇಷ್ಟ, ಬೀಚಸ್ ಇಷ್ಟ, ಬೇರೆ ದೇಶಗಳಿಗೆ ಹೋಗೋದು ಇಷ್ಟ, ಕರ್ನಾಟಕದಲ್ಲಿ ಎಷ್ಟೋ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋದು ಇಷ್ಟ. ಓಕೆ, ನೀವು ಆಗಲೇ ಹೇಳಿದ್ರಿ ನೇಚರ್ ಇಷ್ಟ ಅಂತ ಹೇಳಿದ್ರಿ ನೀವು. ಸೊ ನಾವೀಗ ಅದೊಂದು ಕ್ವಶನ್ ಕೇಳಲೇಬೇಕು. ನೀವು ಚಿಕ್ಕಮಗಳೂರು ಹುಡುಗಿ, ಚಿಕ್ಕಮಗಳೂರು ಕಳಸದಲ್ಲೇ 10 ವರ್ಷನ ಅದಕ್ಕಿಂತ ಜಾಸ್ತಿ? 16 ವರ್ಷ ಮತ್ತೆ 10 ಇಯರ್ಸ್ ಎಜುಕೇಶನ್ನು. ಅದೇ 16 ಇಯರ್ಸ್ ಚಿಕ್ಕಮಗಳೂರಲ್ಲಿ ಇದ್ರಿ. ಸೊ ಅಲ್ಲಿಯ ಪ್ರಕೃತಿಯ ಸೌಂದರ್ಯ ಹೇಗೆ ಟೂರಿಸ್ಟ್ ಪ್ಲೇಸ್ ಆಗಿದೆ ಅಂದರೆ ಅದು ಆ ಮಟ್ಟಕ್ಕೆ ಈಗ ಹೈಪ್ ಆಗೋಗಿದೆ. ಸೊ ಚಿಕ್ಕಮಗಳೂರು ಬಗ್ಗೆ ಹೇಳಿ. ಚಿಕ್ಕಮಗಳೂರಲ್ಲಿ ಐ ಥಿಂಕ್ ನಮ್ಮ ತಂದೆಯವರಿಗೆ ಪೋಸ್ಟಿಂಗ್ ಮೇನ್ ಚಿಕ್ಕಮಗಳೂರು ಸಿಟಿ. ಏನು ಮಾಡ್ತಿದ್ರು ಅವರು? ಅವರು ಕೆನರಾ ಬ್ಯಾಂಕಲ್ಲಿ ಇದ್ರು, ಕರೆನ್ಸಿ ಚೆಸ್ಟಲ್ಲಿ ಇದ್ರು ಮಂಗಳೂರಲ್ಲಿ. ಅದಾದ್ಮೇಲೆ ಈ ವರ್ಕ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಆಮೇಲೆ ನಮ್ಮ ತಂದೆದು ಕಸಿನ್ಸು ಅವರು ಇವರು ತುಂಬಾ ಜನ ಎಲ್ಲ ಕೆನರಾ ಬ್ಯಾಂಕಲ್ಲೇ ಇದ್ದಿದ್ದು. ಸೊ ಚಿಕ್ಕಮಗಳೂರು ಕಳಸದಲ್ಲಿ ಇದ್ರು. ಪಪ್ಪ ಕಸಿನ್ಸ್ ಎಲ್ಲ AGM DGM ಈ ಥರ ಎಲ್ಲ ಆಗಿದ್ರು. ಸೊ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಒಂಥರ ನಮ್ಮ ಫೇವ್ರೇಟ್ ಪ್ರೊಫೆಷನ್ ಥರ. ಇನ್ಫ್ಯಾಕ್ಟ್ ನನಗೆ ಪಪ್ಪನ ಕೆಲಸ ನನಗೆ ಸಿಕ್ಕಿತ್ತು. ನೀವು ಹೋಗ್ಲಿಲ್ಲ? ನಾನು ಹೋಗ್ಲಿಲ್ಲ, ಬಿಕಾಸ್ ಸಿನಿಮಾ ಕರಿತಾ ಇತ್ತು ಬಾ ಅಂತ. 9 to 5 ಜಾಬ್ ಬೇಡ ಅಂತ. ಆ ಥರ. ಓಕೆ, ಚಿಕ್ಕಮಗಳೂರು ಬಗ್ಗೆ ಹೇಳಿ. ನಿಮ್ಮ ಚಿಕ್ಕಮಗಳೂರಿಗೂ ನಿಮಗೂ ಯಾವ ಕನೆಕ್ಷನ್ ಬಗ್ಗೆ ಹೇಳ್ತೀನಿ ನಾನು. ಕಳಸ ನನಗೆ ನನ್ನ ಹಾರ್ಟ್ಗೆ ತುಂಬಾ ಹತ್ತಿರವಾಗಿರೋ ಜಾಗ. ಆ್ಯಂಡ್ ನಮ್ಮನೇನು ಯಾವ ಥರ ಇತ್ತು ಅಂತ ಹೇಳಿದ್ರೆ, ನಮ್ಮ ಸ್ಕೂಲ್ ಹತ್ರನೇ ನಮ್ಮ ಮನೆ ಇದ್ದಿದ್ದು. ಸೊ ಅಕ್ಕಪಕ್ಕ ಎಲ್ಲಾನು ಈ ಥರ ಜರಿ ನ್ಯಾಚುರಲ್ ಆಗಿ ಬರ್ತಾ ಇದ್ದು ಜರಿ. ಆ್ಯಂಡ್ ನಮ್ಮ ಕಾಂಪೌಂಡಲ್ಲಿ ಎಲ್ಲ ಥರ ಮರಗಳಿರ್ತಿತ್ತು. ಚಿಕ್ಕು ಮರದಿಂದ ಹಿಡಿದು, ಹಲಸಿನ ಮರದಿಂದ ಹಿಡಿದು, ಮ್ಯಾಂಗೋ ಟ್ರೀಯಿಂದ ಹಿಡಿದು, ಅವಕಾಡೋ ಟ್ರೀ. ಇವತ್ತು ನಾನು ಒಂದು ಅವಕಾಡೋಗೆ 400-500 ರೂಪಾಯಿ ಕೊಟ್ಟು ತಗೊಂಡ್ಬರ್ತೀನಿ. ಸೊ ನಮ್ಮ ಮನೇಲಿ ಎಷ್ಟು ಅವಕಾಡೋಸ್ ಎಲ್ಲ, ಜಾಕ್ ಫ್ರೂಟ್, ಯು ನೇಮ್ ಇಟ್, ವಿ ಹ್ಯಾಡ್ ಇಟ್. ಸೊ ಆ್ಯಂಡ್ ಅಲ್ಲಿರೋ ಜನ ಎಲ್ಲ, ಆ್ಯಂಡ್ ಅಲ್ಲಿ ಭಾಸ್ಕರ್ನಲ್ಲಿ ತೀರ್ಥ ಸರ್ ಅಂತ ನಮಗೆ ಡ್ರಾಮಾ ಕಲ್ಸಕ್ಕೆ ಬರೋರು, ಮಕ್ಕಳಿಗೆ, ದೊಡ್ಡವ್ರಿಗೆ, ಲೇಡೀಸ್ಗೆ ಎಲ್ಲ. ಸೊ ಅವರು ಕುದುರೆಮುಖ ಕಂಪ್ನಿಲಿ ಕೆಲಸ ಮಾಡೋರು. ಸೊ ಭಾಸ್ಕರ್ ಸರ್ ಇಂದ ನನಗೆ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಬಗ್ಗೆ ಒಂದು ಸ್ವಲ್ಪ ಒಂದು ನಾಲೆಜ್ ಅಂತ ಹುಟ್ಕೊಂಡಿದ್ದು ಅವ್ರ ಕಡೆಯಿಂದಾನೆ. ಓಕೆ, ಏನೇನು ಪ್ಲೇಸ್ ನೋಡಿದ್ದೀರಾ ಚಿಕ್ಕಮಗಳೂರಲ್ಲಿ? ಕಳಸದಲ್ಲಿ ಅಂಬಾತೀರ್ಥ ಅಂತ ಇದೆ, ರುದ್ರ ತೀರ್ಥ ಅಂತ ಇದೆ, ಆಮೇಲೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಕಳಸೇಶ್ವರ ದೇವಸ್ಥಾನ, ಸಂಸೆ, ಎಳ್ನೀರು. ಸೊ ಈ ಥರ ಜಾಗಗಳು, ಎಸ್ಟೇಟ್ಸ್ಗಳು. ಅಲ್ಲಿ ಫುಲ್ಲು ಗ್ರೀನರಿಲಿದ್ರಿ. ನಿಮಗೆ ಅಲ್ಲಿಂದ ಈಗ ನೆನ್ಪು ಮಾಡ್ಕೋತಿರ್ತೀರಾ? ಹೌದು, ಅಂದರೆ ಲಕ್ಕಿಲಿ ನಮಗೆ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಸಿಕ್ಕಿದೆ. ದಿಸ್ ಇಸ್ ಮೋರ್ ಕ್ಲೋಸರ್ ಟು ನೇಚರ್ ಆ್ಯಂಡ್ ಎವ್ರಿಥಿಂಗ್. ವಿ ಎಂಜಾಯ್ ಸ್ಟೇಯಿಂಗ್ ಹಿಯರ್. ಬಟ್ ಐ ಡೆಫಿನೆಟ್ಲಿ ಮಿಸ್ ಕಳಸ. ನೀವು ಮದುವೆ ಸಹಿತ ಅಲ್ಲೇ ಆದ್ರಿ ಅನ್ಸುತ್ತೆ. ಹೌದು. ಫ್ಯಾಮಿಲಿ ಕನೆಕ್ಷನ್ ಎಲ್ಲ ಈಗಲೂ ಹೋಗ್ತಾ ಬರ್ತಾ ಇರ್ತೀರಾ ಚಿಕ್ಕಮಗಳೂರಿಗೆ? ಅಂದರೆ ಕಳ್ಸಕ್ಕೆ ಅಪರೂಪಕ್ಕೆ. ಮದುವೆ ಆಗಿದ್ದ ಟೈಮಿಂದ ಈಗ ಹೋಗೋಕ್ಕಾಗಿಲ್ಲ. ಅಂದರೆ ನಮ್ಮ ತಾಯಿ ಕಾರ್ಯ ಎಲ್ಲ ಅಲ್ಲೇ ಮಾಡಿಸಿದ್ವಿ. ಆ ಟೈಮಲ್ಲೆಲ್ಲ ಅಲ್ಲೇ ಇದ್ದು ವಾಪಸ್ ಬಂದ್ವಿ. ಓಕೆ,
ಸೊ ನೀವು ಅದನ್ನು ಹೊರತುಪಡಿಸಿದ್ರೆ ಟ್ರಾವೆಲಿಂಗು ಇನ್ನೆಲ್ಲೆಲ್ಲಿ ಹೋಗ್ತಾ ಇರ್ತೀರಾ, ಹೇಗೆ ನಿಮ್ಮ ಶೆಡ್ಯೂಲಲ್ಲಿ ಹೇಗಿರತ್ತೆ? ಅಂದ್ರೆ ನಾನು ಅರುಣ್ ಫ್ರೀ ಇದ್ದಾಗೆಲ್ಲ ವಯನಾಡು, ಕೂರ್ಗು ಈ ಕಡೆ ಎಲ್ಲ ಹೋಗ್ತಾ ಎಲ್ಲ ಆಲ್ಮೋಸ್ಟ್ ಗ್ರೀನರಿನೇ ಇಷ್ಟಪಡ್ತೀರಾ ಅನ್ಸುತ್ತೆ ನೀವು. ಲೋಕಲಿ ತುಂಬಾ ಓಡಾಡ್ತೀವಿ. ಓಕೆ. ಆಮೇಲೆ ಹೊರಗಡೆ ಹೋಗ್ಬೇಕು ಅಂದ್ರೆ ವಿ ಲೈಕ್ ಥೈಲ್ಯಾಂಡ್, ಬಾಲಿ, ಸಿಂಗಪೂರ್ ಈ ಕಡೆ ಎಲ್ಲ, ಅಂಡ್ ಯುರೋಪ್, ಏನು ಮತ್ತೆ UK ಇಷ್ಟ ಆಗುತ್ತೆ, ಯುರೋಪ್ ಇಷ್ಟ ಆಗುತ್ತೆ. ಸೊ ಅಮೆರಿಕಾದು 10 years ವೀಸಾ ಬೇರೆ ಸಿಕ್ಕಿದೆ ನಮ್ಗೆ. ಕಂಗ್ರಾಟ್ಸ್ ಹೇಳ್ಬೇಕು ನಿಮಗೆ. ಸೊ US ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಇದೀವಿ ನೆಕ್ಸ್ಟ್. ಓಕೆ ಓಕೆ. ಸೊ ಟ್ರಾವೆಲ್ ಆಯಿತು. ಈಗ ನೆಕ್ಸ್ಟ್ ನಿಮ್ಮ ಬೇರೆ ಇದ್ರ ಇಷ್ಟ ಕಷ್ಟಗಳು ಬೇರೆ ಬೇರೆದು ಏನು ಹಾಬೀಸ್ ನಿಮ್ಮದು? ಆಗಲೇ ಹೇಳಿದ್ರಿ ಸ್ಕೆಚಿಂಗು ಎಲ್ಲ ಅಂತ, ಅದನ್ನು ಹೊರತುಪಡಿಸಿ ಇನ್ನೇನೇನಾದರೂ ನಮಗೆ ಗೊತ್ತಿಲ್ದಿರಾ ಅಂಥದ್ದು ಏನೇನು? ಇಲ್ಲ, ಇಷ್ಟೇ ಅಂದ್ರೆ ನಿಮ್ಗೆ ಹೇಳಿರೋದೆಲ್ಲ. ಸೊ ಈಗ ಓಕೆ, ಮಾನ್ವಿತಾ ಬಗ್ಗೆ ನಮಗೆ ಗೊತ್ತಿಲ್ಲದ 10 ಸಂಗತಿಗಳು ಹೇಳಿ ಒಂದೊಂದು ಲೈನಲ್ಲಿ. ಮೇಡಮ್ 10 ಸಂಗತಿ. ಆಕ್ಚುಲಿ ಮೈ ಲೈಫ್ ಇಸ್ ಲೈಕ್ ಒನ್ ಓಪನ್ ಬುಕ್. ಈ ಒಂದು ಸಿಂಪಲ್ ಆಗಿ ಇರೋ ಅಂಥದ್ದು 10 ವಿಷಯಗಳು ಮಾನ್ವಿತಾ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಐ ಥಿಂಕ್ ಎವ್ರಿಬಡಿ ನೋಸ್ ಅನ್ಕೊಂತೀನಿ. ನಾನು ಸ್ಪಿರಿಚುವಲ್ ಅಂತ ಗೊತ್ತು, ನನ್ನ ಫ್ಯಾನ್ಸಿಗೆ ಅಂತೂ ಗೊತ್ತು, ಜನರಿಗೆ ಗೊತ್ತು. ಅದಾದ್ಮೇಲೆ ಎಷ್ಟೋ ಜನರಿಗೆ ನಾನು ಶ್ಲೋಕ ಎಲ್ಲ ಹೇಳ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಮೊನ್ನೆ ರಾಪಿಡ್ ರಶ್ಮಿ ಶೋನಲ್ಲಿ ಸೌಂದರ್ಯ ಲಹರಿದು ಒಂದು ಎರಡೇ ಲೈನ್ ಹಂಗೆ ಸ್ಪಾಂಟೇನಿಯಸ್ ಆಗಿ ಬಂತು, ಹೇಳಿದೆ, ಅದು ಖುಷಿ ಪಟ್ರು ಜನ. ದೇ ಸಾ ದ ಅದರ್ ಸೈಡ್ ಆಫ್ ಮೀ, ದ ಡಿವೈನ್ ಸೈಡ್ ಆಫ್ ಮೀ. ಐ ಥಿಂಕ್ ಈಗ ಆಲ್ಮೋಸ್ಟ್ ಎಲ್ಲ ನನ್ನ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ನಾನು. ಬಟ್ ಅದೇ ಒಂದು ಇನ್ನೇನು ಗೊತ್ತಿಲ್ಲ ಬೇರೆದು. ಅದೇ ನಾನು ಡೈರೆಕ್ಷನ್ ಮಾಡ್ಬೇಕು ಅಂತ ಇದ್ದೀನಿ, ಅದನ್ನು ಅವ್ರಿಗೆ ಗೊತ್ತಿರುತ್ತೆ. ಸ್ಕ್ರಿಪ್ಟ್ ಮಾಡ್ಬೇಕು ಅಂತ ಮಾಡಿದೀನಿ ಅಂತಾನೂ ಗೊತ್ತಿರುತ್ತೆ. ಐ ಥಿಂಕ್ ದೇ ನೋ ಇಟ್ ಆಲ್. ಸೊ ಆತರ 10 ಸಂಗತಿಗಳೆಲ್ಲ ಯಾವ್ದು ಇಲ್ಲ. ಎಲ್ಲ ಈ ಇಂಟರ್ವ್ಯೂನಲ್ಲಿ ರೀತಿ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅನ್ಕೊಂತೀನಿ. ಓಕೆ, ನಾವೀಗ ಏನ್ ಮಾಡೋಣ ಮಾನ್ವಿತಾ, ನಾವು ಒಂದಿಷ್ಟು ನಿಮ್ಮ ಫ್ಯಾಷನ್ ಬಗ್ಗೆ ಮಾತಾಡೋಣ. ಓಕೆ. ಸೊ ಇಂತಹ ಮತ್ತಷ್ಟು ಫ್ಯಾಷನ್ ಸುದ್ದಿಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.